ಹತ್ತಿ ಚಿತ್ತ ಮತ್ತು ಹತ್ತಿ ಚಿತ್ತ ಮತ್ತು ಎಂಬ ಪದ್ಯವನ್ನು ಟಿ ಯಲ್ಲಪ್ಪರವರ ಚಿಟ್ಟೆ ಮತ್ತು ಜೀವಯಾನ ಎಂಬ ಕೃತಿಯಿಂದ ಆರಿಸಿಕೊಡಲಾಗಿದೆ. ಪದ್ಯದ ಆಶಯ: ಆತ್ಮ ಮತ್ತು ಪರಮಾತ್ಮಗಳ ಇರುವಿಕೆಯನ್ನ ಹತ್ತಿ ಮತ್ತು ಮನಸ್ಸುಗಳ ಮೂಲಕ ಈ ಪದ್ಯ ತಿಳಿಸುತ್ತೆ. ಜೀವನದ ಸಾರ್ಥಕತೆ ಇರೋದು ನಮ್ಮ ಅಹಂಕಾರವನ್ನ ಸುಟ್ಕೊಂಡು ಸಮಾಜಕ್ಕೆ ಜ್ಞಾನ ಹಾಗೂ ಬೆಳಕನ್ನ ನೀಡೋದ್ರಲ್ಲಿ. ಒಂದು ಹತ್ತಿಯ ಬೀಜ ತನ್ನಿಂದ ಎಣ್ಣೆಯನ್ನ ಮತ್ತು ಬತ್ತಿಯನ್ನ ಸೃಷ್ಟಿ ಮಾಡುತ್ತೆ. ತನ್ನ ಬತ್ತಿಯನ್ನು ತನ್ನ ಎಣ್ಣೆಯಿಂದಲೇ ಸುಟ್ಟುಕೊಂಡು ಇಡೀ ಜಗತ್ತಿಗೆ ಬೆಳಕನ್ನು ನೀಡುತ್ತೆ. ಇದೇ ರೀತಿ ನಾವುಗಳು ಕೂಡ ನಮ್ಮಲ್ಲಿರೋ ಅಹಂಕಾರ, ದ್ವೇಷ, ಅಸೂಯೆಗಳನ್ನ ಸುಟ್ಟಾಕಿ ಸಮಾಜದಲ್ಲಿ ಕೈಲಾಗದವರಿಗೆ ಬೆಳಕಾಗಬೇಕಂತ ಪ್ರಸಕ್ತ ಪದ್ಯದಲ್ಲಿ ತಿಳಿಸಲಾಗಿದೆ. ಪದ್ಯದ ಸಾರಾಂಶ: ಉರಿಯುವ ದೀಪದಲ್ಲಿ ಹೊಸೆದು ಬತ್ತಿಯಾಗಿರೋದು ಹತ್ತಿ. ಇದು ಕವಿಗೆ ಎಣ್ಣೆಯಲ್ಲಿ ಸ್ನಾನ ಮಾಡಿ ಮಡಿಯಾಗಿರೋ ಭಕ್ತನಂತೆ ಕಾಣಿಸ್ತಿದೆ. ಬಿಳಿಯ ಬಟ್ಟೆಯ ತೊಟ್ಟು ಸಮಾಜದ ಅಜ್ಞಾನದ ಕತ್ತಲನ್ನ ಹೋಗ್ಲಾಡಿಸೋ ಯೋಗಿಯಂತೆ ಕಾಣಿಸ್ತಿದೆ. ತನ್ನ ರಕ್ಷಣೆಗೆ ತಾನೇ ಬಲೆಯನ್ನ ಎಣೆತ್ಕೊಂಡು ಹೊರಬರಲಾರದೆ ಆ ಬಲೆಯಲ್ಲೇ ಸಾಯುವ ಜೇಡರ ಹುಳುವಿನಂತೆ ಕಾಣಿಸ್ತಿದೆ. ಈ ಹತ್ತಿಯು ತನ್ನಿಂದಲೇ ಬತ್ತಿಯನ್ನ ತಯಾರಿಸಿಕೊಂಡು ತನ್ನಿಂದಲೇ ಎಣ್ಣೆಯನ್ನ ಸೃಷ್ಟಿಸಿಕೊಂಡು ತನ್ನನ್ನು ತಾನೇ ಸುಟ್ಟುಕೊಂಡು ಸಮಾಜಕ್ಕೆ ಬೆಳಕನ್ನು ನೀಡ್ತಿದೆ. ಇದೇ ರೀತಿ ಸಮಾಜದಲ್ಲಿನ ಅನೇಕರ ಜೀವನದ ಪಯಣ ಸದ್ದಿಲ್ಲದೆ ಸಾಗ್ತಿದೆ. ಈ ರೀತಿಯ ಸಾರ್ಥಕ್ಯ ಬದುಕನ್ನ ನಾವೆಲ್ಲರೂ ಅಳವಡಿಸ್ಕೊಳ್ಬೇಕೆಂದು ಕವಿ ತಿಳಿಸಿ, ಮಲಗಿದ್ದ ಮಗು ನಿದ್ದೆಯಿಂದ ಎದ್ದ ಮೇಲೆ ಅಳುತ್ತಿರುವುದನ್ನು ನೋಡಿಕೊಂಡು ಕೆಲವರು ಅಮ್ಮನಿಗಾಗಿ ಅಳ್ತಿದೆ ಅನ್ಕೋತಾರೆ, ಇನ್ನು ಕೆಲವರು ಹಾಲಿಗಾಗಿ ಅಳ್ತಿದೆ ಅನ್ಕೋತಾರೆ. ಎಲ್ಲರೂ ಕೂಡ ಅವರವರಿಗೆ ತಿಳಿದಂತೆ ಅರ್ಥೈಸ್ತಾರೆ. ಆದರೆ ಮಗು ಅಳುತ್ತಿರುವುದು ಅಮ್ಮನಿದ್ದರೂ ಬಾಟಲಿಯ ಹಾಲಿಗಾಗಿ ಬಾಯೊಡಬೇಕಲ್ಲ ಎಂಬಂತಹ ನೋವಿಗಾಗಿ ಎಂದು ಕವಿ ಇಲ್ಲಿ ತಿಳಿಸಿದ್ದಾರೆ. ಇದು ಆಧುನೀಕರಣದ ಅನಾಥ ಭಾವ. ಇಂತಹ ಅಗತ್ಯಗಳಿಗೆ ನಮ್ಮನ್ನ ಸಮಾಜ ಕಟ್ಟಾಕಿ ನಮ್ಗಳನ್ನೇ ಸಂತೈಸ್ತಿದೆ ಎಂದು ತಿಳಿಸ್ತಾರೆ. ದೀಪದಲ್ಲಿ ಎಣ್ಣೆ ಖಾಲಿ ಆದಮೇಲೆ ದೀಪ ಆರಿ ಹೋಗುತ್ತೆ. ಉಸಿರಾಟ ನಿಂತ ಮೇಲೆ ಮನುಷ್ಯ ಸಾವನ್ನಪ್ತಾನೆ. ಆದರೆ ದೀಪ ಆರಿದ ಮೇಲೆ ಬತ್ತಿ ಸುಟ್ಟು ಕಮಟು ವಾಸನೆ ಬಂದು ತನ್ನ ಬೆಳಕಿನ ಸಾಮರ್ಥ್ಯವನ್ನು ಕಳೆದುಕೊಳ್ಳುವ ಹಾಗೆ ಮನುಷ್ಯನು ತನ್ನ ಉಸಿರಾಟವನ್ನು ನಿಲ್ಲಿಸಿ ಜೀವಾತ್ಮವನ್ನು ನಾಶಪಡಿಸ್ಕೊಳ್ತಾನೆ. ಎಣ್ಣೆ ಮುಗಿದು ಆರಿ ಹೋದ ದೀಪಗಳಿಗೆ ಮತ್ತೆ ಬತ್ತಿಯನ್ನು ಹೊಸೆದು ಹಾಕಲಾಗುತ್ತೆ. ಇದು ವ್ಯರ್ಥವಾದ ಕೆಲಸವಲ್ಲ. ಯಾಕಂದರೆ ಮತ್ತೆ ಬತ್ತಿಯನ್ನು ಹೊಸೆದು ದೀಪ ಹಚ್ಚಲಾಗುತ್ತೆ. ನಂತರ ಹತ್ತಿಗೆ ಮೆತ್ತಿಕೊಂಡ ಬೀಜದಿಂದ ಎಣ್ಣೆ ತೆಗೆದು ಆ ಹತ್ತಿಯಿಂದ ಬತ್ತಿ ಹೊಸೆದು ಬೆಳಕನ್ನು ಬೆಳಗಿಸ್ತೀವಿ. ಆದ್ದರಿಂದ ಬೀಜಕ್ಕೆ ಸದಾ ಎಣ್ಣೆಯಾಗುವ ಕೆಲಸ ಹೇಗೆ ನಿರಂತರವಾಗಿರ್ತದೋ ಹಾಗೇನೆ ಮನುಷ್ಯನ ಸಾವು ಕೂಡ ನಿಸರ್ಗದತ್ತವಾಗಿ ಅಂಟ್ಕೊಂಡು ಬಂದಿದೆ. ಒಟ್ಟಾರೆಯಾಗಿ ಈ ಹತ್ತಿಯು ಬತ್ತಿಯಾಗಿ, ಎಣ್ಣೆಯಾಗಿ, ದೀಪವಾಗಿ ಉರಿದು ಸಮಾಜಕ್ಕೆ ಬೆಳಕನ್ನು ನೀಡಿ ತನ್ನನ್ನು ತಾನು ದಹಿಸಿಕೊಳ್ತಿದೆ. ಇಂತಹ ಸೊಬಗನ್ನ ಪ್ರಕೃತಿಯಲ್ಲಿನ ಇನ್ಯಾವ ಜೀವಿಯಲ್ಲೂ ನಾವು ಕಾಣಲಾಗಲ್ಲ. ಆದ್ದರಿಂದ ನಾವುಗಳು ಕೂಡ ನಮ್ಮಲ್ಲಿರೋ ದ್ವೇಷ, ಅಸೂಯೆ, ಅಹಂಕಾರ ಇವೆಲ್ಲವನ್ನ ಸುಟ್ಕೊಂಡು ಜೀವನವನ್ನು ಸಾರ್ಥಕ್ಯ ಪಡಿಸ್ಕೊಳ್ಬೇಕೆಂದು ಟಿ ಯಲ್ಲಪ್ಪರವರು ಪ್ರಸಕ್ತ ಪದ್ಯದಲ್ಲಿ ತಿಳಿಸಿದ್ದಾರೆ. ಇದೇ ರೀತಿಯ ದ್ವಿತೀಯ PUC ಪಠ್ಯಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋದ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.